549 ಕೋಟಿ ರೂಪಾಯಿ. ಒಂದ್ ನಿಮಿಷ ಮುಖ್ಯಮಂತ್ರಿ ಮಾತಾಡ್ಬಿಟ್ಟು ಯಾವ್ದು ಬೇರೆ ಕಡ್ತಕ್ಕೆ ಹೋಗಬಾರ್ದು. ಇಲ್ಲ, ದಯವಿಟ್ಟು 24 ಬಜೆಟ್ 3,71,383 ಕೋಟಿ ರೂಪಾಯಿ. ಈ ವರ್ಷದ ಬಜೆಟ್ ಅಂತಂದ್ರೆ 24-25 ಬಜೆಟ್ಗಿಂತ 25-26ಗೆ ಮಂಡಿಸಿರ್ತಕ್ಕಂಥ ಬಜೆಟ್ 10.3% ಬೆಳವಣಿಗೆಯಾಗಿದೆ. 10.3% ಬೆಳವಣಿಗೆಯಾಗಿದೆ. ಇದನ್ನ ಈ ಬಜೆಟ್ ಅನ್ನ ಸಮಾಜದಲ್ಲಿ ಅನೇಕ ಮಾಧ್ಯಮಗಳು, ವಿದ್ವಾಂಸರು, ಯೂನಿವರ್ಸಿಟಿಗಳು ಶ್ಲಾಘಿಸಿದ್ದಾರೆ, ಮಾಧ್ಯಮಗಳು ಶ್ಲಾಘಿಸಿದ್ದಾವೆ. ಅದಕ್ಕೋಸ್ಕರ ನಾನು ಎಲ್ಲ ಮಾಧ್ಯಮಗಳಿಗೆ ಅಭಿನಂದನೆಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಜೊತೆಗೆ 18 ಮಾನ್ಯ ಸದಸ್ಯರು ಆ ಪಾರ್ಟಿಯಿಂದ, ಈ ಪಾರ್ಟಿಯಿಂದ, ಕಾಂಗ್ರೆಸ್ನಿಂದ ಮತ್ತೆ ಮೂರು ಪಕ್ಷದವರು ಮಾತಾಡಿದ್ದಾರೆ. ಅವರೆಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಅನೇಕ ಜನ ಟೀಕೆ ಮಾಡಿರ್ತಕ್ಕಂಥದ್ದನ್ನ ನಾನು ಕೇಳಿದ್ದೀನಿ. ನಾನು ಈ ಹೌಸ್ನಲ್ಲಿ ಇದ್ದೇವರು ಕೂಡ ಅವರು ಏನು ಮಾತಾಡಿದ್ದಾರೆ ಅಂತಕ್ಕಂಥದ್ದನ್ನ ಕೇಳಿದ್ದೇನೆ. ಅದರಿಂದ ಅವರ ಟೀಕೆಗಳಿಗೂ ಕೂಡ ಸ್ವಾಗತ ಮಾಡ್ತೇನೆ, ಶ್ಲಾಘನೆಗೂ ಕೂಡ ಸ್ವಾಗತ ಮಾಡ್ತೇನೆ, ಸಲಹೆ ಸೂಚನೆಗಳನ್ನು ಕೂಡ ಸ್ವಾಗತ ಮಾಡ್ತೇನೆ. ಅವರೆಲ್ಲರಿಗೂ ಕೂಡ ನಾನು ಇವತ್ತು ಸಮಂಜಸವಾಗಿರುವಂತಹ ಉತ್ತರವನ್ನು ಕೊಡಿ. ಪರಿಷತ್ನಲ್ಲಿ ಸಿಡಿ ಪ್ರದರ್ಶನ ಮಾಡಿದ ವಿಪಕ್ಷ ಸದಸ್ಯರು. ಪರಿಷತ್ನಲ್ಲೂ ಕೂಡ ಮತ್ತೊಂದು ಕಡೆ, ಈ ಕಡೆ ವಿಧಾನಸಭೆಯಲ್ಲೂ ಕೂಡ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ಅನ್ನೋದನ್ನ ಗಮನಿಸ್ತಾ ಇದ್ದೀರಿ. ಪರಿಷತ್ನಲ್ಲಿ ಸಿಡಿ ಪ್ರದರ್ಶನ ಮಾಡಿದ್ದಾರೆ ವಿಪಕ್ಷ ಸದಸ್ಯರು. ಹನಿ ಟ್ರ್ಯಾಪ್ ತನಿಖೆಗೆ ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಪರಿಷತ್ನಲ್ಲಿ ಆಗ್ರಹಿಸಿದ್ದಾರೆ. ಪರಿಷತ್ನಲ್ಲಿ ಸಿಡಿ ಪ್ರದರ್ಶನದ ಮೂಲಕ ಉನ್ನತ ಮಟ್ಟದ ತನಿಖೆ ಆಗಬೇಕು ಹನಿ ಟ್ರ್ಯಾಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತ ಎಂಎಲ್ಸಿ ಸಿಟಿ ರವಿ ಪರಿಷತ್ನಲ್ಲಿ ಆಗ್ರಹಿಸಿದ್ದಾರೆ. ಈ ದೃಶ್ಯಗಳನ್ನು ನೋಡಿದಾಗ ನಿಮ್ಗೆಲ್ಲ ಬೆಳಗಾವಿಯ ಸುವರ್ಣಸೌಧ ನೆನಪಾಗಿರಬಹುದು. ಸಿಟಿ ರವಿ ಅವರು ಅದಕ್ಕೆ ಸಾಕ್ಷಿಯಾಗಿದ್ರು. 24 ಬಜೆಟ್ 3,71,383 ಕೋಟಿ ರೂಪಾಯಿ. ಈ ವರ್ಷದ ಬಜೆಟ್ ಅಂತಂದ್ರೆ 24-25 ಬಜೆಟ್ಗಿಂತ 25-26ಗೆ ಮಂಡಿಸಿರ್ತಕ್ಕಂಥ ಬಜೆಟ್ 10.3% ಬೆಳವಣಿಗೆಯಾಗಿದೆ. 10.3% ಬೆಳವಣಿಗೆಯಾಗಿದೆ. ಇದನ್ನ ಈ ಬಜೆಟ್ ಅನ್ನ ಸಮಾಜದಲ್ಲಿ ಅನೇಕ ಮಾಧ್ಯಮಗಳು, ವಿದ್ವಾಂಸರು, ಯೂನಿವರ್ಸಿಟಿಗಳು ಶ್ಲಾಘಿಸಿದ್ದಾರೆ, ಮಾಧ್ಯಮಗಳು ಶ್ಲಾಘಿಸಿದ್ದಾವೆ. ಅದಕ್ಕೋಸ್ಕರ ನಾನು ಎಲ್ಲ ಮಾಧ್ಯಮಗಳಿಗೆ ಅಭಿನಂದನೆಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಜೊತೆಗೆ 18 ಮಾನ್ಯ ಸದಸ್ಯರು ಆ ಪಾರ್ಟಿಯಿಂದ, ಈ ಪಾರ್ಟಿಯಿಂದ, ಕಾಂಗ್ರೆಸ್ನಿಂದ ಮತ್ತೆ ಮೂರು ಪಕ್ಷದವರು ಮಾತಾಡಿದ್ದಾರೆ. ಅವರೆಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಅನೇಕ ಜನ ಟೀಕೆ ಮಾಡಿರ್ತಕ್ಕಂಥದ್ದನ್ನ ನಾನು ಕೇಳಿದ್ದೀನಿ. ನಾನು ಈ ಹೌಸ್ನಲ್ಲಿ ಇದ್ದೇವರು ಕೂಡ ಅವರು ಏನು ಮಾತಾಡಿದ್ದಾರೆ ಅಂತಕ್ಕಂಥದ್ದನ್ನ ಕೇಳಿದ್ದೇನೆ. ಅದರಿಂದ ಅವರ ಟೀಕೆಗಳಿಗೂ ಕೂಡ ಸ್ವಾಗತ ಮಾಡ್ತೇನೆ. ಹಿರಿಯ ಸಚಿವರಾಗಿ ನೀವು ನೋಡಿ, ಸ್ಪೀಕರ್ ಅವರು ಯೋಗ್ಯವಾದಂತ ನಿರ್ಧಾರವನ್ನು ತಗೊಂಡಿದ್ದಾರೆ. ಈ ನಿರ್ಣಯ ಆಗ್ಬೇಕಾಗಿತ್ತು. ಯಾಕಂದ್ರೆ ಗಲಾಟೆಗಳು ಬಹಳ ಸಲ ಆಗಿದಾವ್, ತಾವು ಕೂಡ ನೋಡಿದಿರಿ.
ಇವತ್ತು ಮೇಲೆ ಹತ್ತಿ ಹೋಗಿದಂತ ದೃಶ್ಯ ನೀವೇ ನೋಡಿದಿರಿ, ಮಾಧ್ಯಮದವರು ತಾವು ನೋಡಿದಿರಿ. ಸ್ಪೀಕರ್ ಅವರು ಒಬ್ಬ ಒಳ್ಳೆ ವ್ಯಕ್ತಿ ಇವತ್ತೊಂದು ದಿವಸ ಎಲ್ಲರಿಗೂ ಸರಿ ಸಮಾನವಾಗಿ ಕಾಣುವಂತಹದ್ದು, ನಿಷ್ಪಕ್ಷಪಾತವಾಗಿ ಅವ್ರು ನಡ್ಕೊಳ್ಳುವಂತ ಸಂಪಾದಕೀಯಗಳನ್ನು ಬರೆದಿವೆ. ಕಾಂಗ್ರೆಸ್ ಸರ್ಕಾರ ಸೀಟಾ ತನಿಖೆ ಆಗಬೇಕು, ನ್ಯಾಯಾಂಗ ತನಿಖೆ ಆಗಬೇಕು ಅಂತ ಎಲ್ಲಾ ಸದಸ್ಯರು ಸೇರಿ ನಾವು ಹೋರಾಟ ಮಾಡಿದ್ದೇವೆ. ಮುಖ್ಯಮಂತ್ರಿಗಳ ರೆಸ್ಪಾನ್ಸಿಬಿಲಿಟಿ ಇದೆ, ಮುಖ್ಯಮಂತ್ರಿ ರಾಜೀನಾಮೆ ಕೊಡಬೇಕು. ವ್ಯಕ್ತಪಡಿಸಿರುವ ಅಭಿಪ್ರಾಯಗಳನ್ನು ಇನ್ನಷ್ಟು ನಮಗೆ ಶಕ್ತಿ ತುಂಬಿಸಲಿವೆ. ತಾವೆಲ್ಲ ಸಹಕಾರ ಮಾಡಬೇಕಂತ ಕೋರ್ತೇನೆ. ನಡೆಸಬೇಕು ಅಂದ್ರೆ ಅವ್ರಿಗೆ ಯಾಕೆ ಅನುಮತಿ ಕೊಟ್ರಿ? ನೀವು ಮಾತಾಡಕ್ಕೆ ಯಾಕೆ ಅವನ್ನ ಅನುಮತಿ ಕೊಟ್ರಿ ಮಂತ್ರಿಗೆ? ಅದ್ರ ಮೇಲೆ ಕ್ರಮ ಮಾಡಬೇಕಲ್ಲ ನೀವು. ನಿಮ್ ಜವಾಬ್ದಾರಿ ಅಲ್ಲ. ಕೂತ್ಕೊಂಡು ಮಾತಾಡ್ಬೇಕಲ್ಲ, ಇಲ್ಲಿ ನೀವೇನಂತ ಮಾಡ್ತೀರಿ? ನಾವು ಕೂತ್ಕೊಂಡೆ ಮಾತಾಡಿದ್ದು, ನೀವು ಅದಕ್ಕೆ ಕೇಳೇ ಇಲ್ಲಲ್ಲ. ನೀವು ಮಾನ್ಯ ಸದಸ್ಯರೇ, ಒಂದ್ ಎಕರೆ ಎಲ್ಲ ಬೇಕಾಗುತ್ತೆ, ಬ್ಯಾಕ್ ಅದು ಮೂವ್ಮೆಂಟ್ ಮಾಡಕ್ ಆಗಲ್ಲ ಅಣ್ಣ. ಗೌರವ ಮತ್ತು ಪ್ರತಿಯೊಬ್ಬ ಸದಸ್ಯರು ಈ ಪೀಠದ ಮಹತ್ವವನ್ನು, ಪಾವಿತ್ರ್ಯತೆಯನ್ನು ಕಾಪಾಡಬೇಕು. ನಾವು ನಮ್ಮ ಕಾರ್ಯಗಳನ್ನು, ಮಾತುಗಳನ್ನು, ನಡೆ ನುಡಿಗಳನ್ನು ಎಚ್ಚರಿಕೆಯಿಂದ ನಡೆಸಬೇಕು. ಏಕೆಂದರೆ ನಮ್ಮ ಅವಸರದ ಅಹಿತಕರ ಕೃತ್ಯದ ಪೀಠದ ಗೌರವಕ್ಕೆ ಧಕ್ಕೆ ಮಾಡಬಾರದು. ನಾವ್ಯಾರು ಕೂಡ ಪೀಠಕ್ಕಿಂತ ದೊಡ್ಡವರಲ್ಲ. ತಮ್ಮ ವೈಯಕ್ತಿಕ ಭಾವನೆ ಪೀಠದ ಮೇಲಿನ ಗೌರವಕ್ಕಿಂತ ದೊಡ್ಡದಾಗಬಾರದು. ಇಲ್ಲ ಬಿಡ್ರಿ. ನೀವು ಆರಾಮ ಮಾಡಿ. ಯಾವ ರೀತಿಯಾಗಿ ಸಸ್ಪೆಂಡ್ ಆದಂತ 18 ಜನ ಶಾಸಕರನ್ನ ಮಾರ್ಷಲ್ ಎತ್ಕೊಂಡು ಹೋಗ್ತಾ ಇದ್ದಾರೆ ಹೊರಗಡೆ ಅನ್ನುವಂತ ದೃಶ್ಯಾವಳಿಗಳನ್ನ ನೀವು ಗಮನಿಸ್ತಾ ಇದ್ದೀರಿ. ಹೊರಬಿದ್ದಂತ ಶಾಸಕರನ್ನ ಅವರು ಯಾವಾಗ ಸದನದ ಮುಂದೆ ನಿಂತ್ಕೊಂಡು ಆಚೆ ಕಡೆ ಹೋಗೋದಕ್ಕೆ ಚಕಾರೆತ್ತಾರೋ ಆಗ ಒಂದು ಬೆಲ್ ಮಾಡ್ತಾರೆ. ಈಗ ನೀವು ಇಮಿಡಿಯೇಟ್ ಆಗಿ ಹೋಗಿ